ರಾಜ್ಯ ಕೈಪಾಳ್ಯದಲ್ಲಿ ಈಗಾಗಲೇ ಕುರ್ಚಿ ಕಾದಾಟ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಇದೆ, ನೋಡ್ತಾ ಹೋಗೋಣ. ಸಿಎಂ ಸ್ಥಾನ ನಿರೀಕ್ಷೆಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆಯ ಗೊಂದಲ ಕೂಡ ಶೀಘ್ರದಲ್ಲೇ ಬಗೆಹರಿಯಲಿದೆ ಅಂತ ಖರ್ಗೆ ತಿಳಿಸಿದ್ದಾರೆ. ಇದರೊಂದಿಗೆ ಕಳೆದೊಂದು ವರ್ಷದಿಂದ ಕೇಳಿ ಬರ್ತಾ ಇದ್ದ ಸಿಎಂ ಬದಲಾವಣೆ ವದಂತಿಗೆ ಹೈಕಮಾಂಡ್ ತೆರೆ ಎಳೆದಿದೆ. ಇನ್ನೂ ಶೀಘ್ರದಲ್ಲಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ನ 40-50 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲಪ್ಪ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಂತೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಎಷ್ಟು ನೀವು ನನ್ನನ್ನು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಹೆಂಗೆ ಮಾಡಿ ಕೇಳಿದ್ರು ನಂದು ಒಂದೇ ಉತ್ತರ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್ಕೆ, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ನಾವು ಅವರ್ ಹೈಕಮಾಂಡ್ ಈಸ್ ಅವೇರ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್. all they get lot of informations regarding the government performance, the governance, regarding policies, everything they monitor. We all work under the Congress ideology. So definitely this also they would have observed, and they will take a decision at the appropriate time. ಕುರ್ಚಿ ಕ್ರಾಂತಿ ವಿಚಾರ ಸೌಂಡ್ ಮಾಡ್ತಿದ್ದ ಹೊತ್ತಿನಲ್ಲಿ ಸ್ಪಷ್ಟನೆ ನೀಡುವ ಕೆಲಸ ಮಾಡಿರೋದು ಸರ್. ಹೈಕಮಾಂಡ್ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂದೇಶವನ್ನ ಪಾಸ್ ಮಾಡಿದ್ರ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಅವರ ಹೇಳಿಕೆಗಳಿಗೆ ಯಾವುದೇ ಅರ್ಥ ಬರದೇ ಇರೋ ರೀತಿಯಲ್ಲಿ ಮಾತಾಡ್ತಾ ಇರೋದ್ರಿಂದ ಇದಕ್ಕೂ ಏನು ವಿಶೇಷ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ, ಅನಗತ್ಯ ಅಂತ ಅಂದ್ಕೋತೀನಿ. ಯಾಕಂತಂದರೆ ಖರ್ಗೆ ಅವರ ಬಾಯಲ್ಲಿ ಹೇಳಿಸುವಷ್ಟು ಏನೂ ಇರಲಿಲ್ಲ. ಅವರ ಏನು ಉಸ್ತುವಾರಿಗಳಿದ್ದಾರೆ, ಅವರು ಇಲ್ಲಿ ಬರ್ತಿದ್ರು, ಅವರು ಮಾತಾಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ತುರ್ತಾಗಿ ಏನು ಹೇಳಬೇಕು ಅದನ್ನು ಹೇಳಿಬಿಟ್ಟು ಹೋದಂಗಿದ್ದಾರೆ ಅಷ್ಟೇ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ಕಳೆದುಕೊಳ್ಬಾರ್ದು ಅನ್ನೋಂಥದ್ದು ಏನಾದರೂ ಇದ್ದರೆ, ಒಂದು ಈ ಕುರ್ಚಿ ಕಾದಾಟವನ್ನು ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಿದೆ ಅದನ್ನು ಮೊದಲು ಶಮನ ಮಾಡಬೇಕು ಅನ್ನೋಂಥ ನಿಟ್ಟಿಗೆ ಅಥವಾ ನಿರ್ಧಾರಕ್ಕೆ ಬರೋದಾದರೆ, ಮೊದಲಿಗೆ ಕಾಂಗ್ರೆಸ್ ಅವರು ಹೈಕಮಾಂಡ್ ನಿಲುವು ಒಂದು ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಮತ್ತು ಅವಶ್ಯಕ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಅದಾದ ನಂತರದಲ್ಲಿ ಹೊಸ ಆಲೋಚನೆಗೆ ಏನಾದರೂ ಹೊರಟು ಹೋಗಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ, ಈ ಮುಂಚಿತವಾಗಿ ಏನಾದರೂ ಮೊದಲು ಮಾತಾಡಿಕೊಂಡು ಏನಾದರೂ ಇವರ ಪವರ್ ಶೇರಿಂಗ್ ನಿಜವಾಗಲೂ ನಡೆದಿತ್ತು ಆ ಮಾತುಕತೆ ಅನ್ನೋದೇ ಆದರೆ, ಆ ನಿಟ್ಟಲ್ಲಿ ಇವರು ಆ ಪವರ್ ಶೇರಿಂಗನ್ನು ಮಾಡಿಯೇ ತೀರೋದು ಒಳ್ಳೆಯದು. ಇಲ್ಲದೇ ಇದ್ದರೆ ಕಾಂಗ್ರೆಸ್ಸಿಗಂತೂ ಉಳಿಗಾಲ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸದ್ಯ ಕಾಂಗ್ರೆಸ್ಸಿನ ಶಾಸಕರೇ ಹೇಳ್ಕೊಳ್ಳುವಂತೆ ಏನಾದರೂ ಈ ಪವರ್ ಶೇರಿಂಗ್ ವಿಚಾರ ಅಥವಾ ಕುರ್ಚಿ ಕಾದಾಟವನ್ನು ತಣ್ಣಗೆ ಮಾಡದೇ ಹೋದಲ್ಲಿ, ಬಾಲಕೃಷ್ಣ ಆದಿಯಾಗಿ ಹೇಳ್ತಾ ಇದ್ರು ಮೊನ್ನೆ, ಮುಂದಿನ ಬಾರಿ ನಾವು ಬರೋದು ಕಷ್ಟ ಇದೆ ಸರ್ಕಾರ ಅನ್ನುವಂಥ ನಿಟ್ಟಲ್ಲೇ ಮಾತಾಡಿದ್ರು. ಅದು ಸತ್ಯ ಕೂಡ ಅದು. ಯಾಕಂದರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ನಮ್ಮಲ್ಲಿ ಒಂದು 15-20 ಜನಕ್ಕೆ ಸಚಿವ ಸ್ಥಾನ ಸಿಗಬೇಕು ಅಂತ ದೆಹಲಿ ಟೂರ್ ಹೊಡ್ಕೊಂಬಂದ ಹಿರಿಯ ನಾಯಕರು, ಮತ್ತು ಈಗ ನಮ್ಮಲ್ಲಿ ಇರುವ 38 ಜನರಲ್ಲಿ ನಮಗೂ ಒಂದು 5-6 ಜನಕ್ಕೆ ಶಾಸಕ ಸ್ಥಾನ ಕೊಡಿ ಅಂತ ಮೊದಲು ಶಾಸಕರಾದ ಆ ಬಣಕ್ಕೂ ಸಿ ಎಮ್ ಆಗಲೇಬೇಕು, ಸಿ ಎಮ್ ಆಗೋದಕ್ಕೆ ಅಥವಾ ಈ ಅಧಿಕಾರ ಬರೋದಕ್ಕೆ ನಾನೇನೇನು ಕಷ್ಟಪಟ್ಟಿದ್ದೀನಿ, ನಾನೇನು ಸುರಿದಿದ್ದೀನಿ ಅನ್ನೋದು ಹೈಕಮಾಂಡ್ ಗೊತ್ತಿದೆ. ಹಾಗಾಗಿ ಹೈಕಮಾಂಡ್ ಸರಿಯಾದ ನಿರ್ಧಾರ ತಗೊಳ್ಳೇಬೇಕು ಅಂತ ಸಹೋದರರು ಏನು ಹೋಗಿ ಕೂತ್ಕೊಂಡಿದ್ದಾರೆ. ಅವರ ಲೆಕ್ಕಾಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ ಉಳಿಬೇಕು ಅನ್ನುವಂಥದ್ದಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇರೋ 3ರಲ್ಲಿ ಒಂದನ್ನು ಕಳ್ಕೋಬಾರ್ದು ಅನ್ನುವಂಥದ್ದು ಏನಾದರೂ ಇದ್ದರೆ, ಕಾಂಗ್ರೆಸ್ಸಿಗೆ ಸಿ ಎಂ ಬದಲಾವಣೆಯೂ ಅನಿವಾರ್ಯ, ಸಂಪುಟ ಪುನರ್ರಚನೆಯೂ ಅನಿವಾರ್ಯ ಈಗ ಸದ್ಯದ ಪರಿಸ್ಥಿತಿ. ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇನೋ ಹೇಳಿಕೆ ಕೊಟ್ಟರು. ಈ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿದ್ದೆಗೆ ಇಡಿಸಿರೋದು ಸಾಧ್ಯನಾ ಸರ್? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತಂದ್ರೆ ತಡ್ಕೊಳ್ಳೋಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ತನ್ನ ಶಿಷ್ಯ ತನಗೆ ಸಿಗದೇ ಇರೋದು ತನ್ನ ಶಿಷ್ಯನಿಗೆ ಸಿಗತ್ತೆ ಅಂತಂದರೆ ಅದು ಕೂಡ ನಾನು ಭೀಷ್ಮನಾಗೆ ಉಳಿದು ಬಿಡ್ತೀನಿ. ಎ ಐ ಸಿ ಸಿ ಅಧ್ಯಕ್ಷ ಆಗಿದ್ರೂ ಕೂಡ
ಅದು ಎಷ್ಟು ಮಟ್ಟಿಗೆ ಗಟ್ಟಿ ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆಗೆ ಸ್ವತಃ ಗೊತ್ತಿರುವಂಥದ್ದು. ಮತ್ತು ಭಾರತೀಯ ಕಾಂಗ್ರೆಸ್ಸು ಅವರನ್ನು ಯಾವ ರೀತಿ ಒಂದು ಲೆಕ್ಕಾಚಾರದಲ್ಲಿ ಅವ್ರನ್ನ ನೋಡ್ಕೋತಿರೋ ರೀತಿನೇ ಬೇರೆ ಇದೆ. ಒಂದು ಮುತ್ಸದ್ದಿ ನಾಯಕನ ಪ್ರತಿಷ್ಠಾಪಿಸಿ ಇಟ್ಟಿದ್ದಾರೆ ಅಷ್ಟೇ, ಮೂರ್ತಿ ರೂಪದಲ್ಲಿ ಇದ್ದಾರೆ. ಮೂರ್ತಿ ಮಾತಾಡೋದು ನೋಡಿಲ್ಲ ನೀವು, ಹಂಗಾಗಿ ಮೂರ್ತಿ ರೂಪದಲ್ಲಿ ಇದ್ದಾರೆ ಅಷ್ಟೇ. ಅರ್ಚಕರು ಇನ್ನೊಂದು ಮತ್ತೊಂದು ದೇವ್ರ ಹೆಸರು ಹೇಳ್ಕೊಂಡು ಮಾತಾಡೋ ವರ್ಗನೇ ಬೇರೆ ಇದೆ. ಹಂಗಾಗಿ ಖರ್ಗೆ ಅವರಿಗೆ ಸ್ವತಃ ಒಂದು ಕುದಿ ಇದೆ, ಬೇಗುದಿ ಇದೆ. ನನ್ನನ್ನು ಈ ಕರ್ನಾಟಕ ಮುಖ್ಯಮಂತ್ರಿಯಾಗಿ ನೋಡಲಿಲ್ಲ, ನಮ್ಮ ಶಿಷ್ಯಂದ್ರೆಲ್ಲ ಬಂದು ಇವತ್ತು ಕೂತ್ಕೊಳ್ತಾರಲ್ಲ ಆ ಕುರ್ಚಿಯಲ್ಲಿ ಗಾದಿಯಲ್ಲಿ ಅನ್ನುವಂಥ ಒಂದು ಸಣ್ಣ ಒಂದು ಆಲೋಚನೆ ಕೂಡ, ಕೆಟ್ಟ ಆಲೋಚನೆ ಕೂಡ ಬರ್ಬೋದು ಅವರಿಗೆ. ಏನೇ ಆದ್ರೂ ಕೂಡ ಕರ್ನಾಟಕಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಇರೋದ್ರಿಂದ ತಲೆಯಲ್ಲಿ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದು ಹೆಂಗಾಗತ್ತೆ? ನಾನು ಅಲ್ಲಿ ಮಾತಾಡಿರೋ ಪ್ರಕಾರ ಈಗ ಸಿದ್ದರಾಮಯ್ಯ ಆಗಿರೋದೇ ಅಲ್ಲಿರುವ ಎಲ್ಲ ಈ ಸ್ವಪಕ್ಷೀಯರಂತ ಏನು ಹೇಳ್ತಾರೆ, ಯಾವುದೇ ಕಟ್ಟಿರಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಿಗೆ ಏನೇ ಬುನಾದಿ ಹಾಕಿಕೊಟ್ಟು ಬರ್ತಾ ಇರಲಿ, ಆದರೆ ಅವರು ಸ್ವಪಕ್ಷೀಯರಲ್ಲ, ಅವರು ವಲಸೆ ಬಂದವರು ಅನ್ನುವಂಥ ಮಾತು ಈ ಕ್ಷಣಕ್ಕೂ ಕೇಳಿಬರುತ್ತೆ. ನೀವು ಗಟ್ಟಿಯಾಗಿ ಜಗಳ ಆಗೋಗ್ಬಿಡ್ಲಿ ಅಲ್ಲಿ ಕಾಂಗ್ರೆಸ್ಸಲ್ಲಿ, ವಲಸೆ ಕಾಂಗ್ರೆಸ್ಸಿಗರು ಅಂತಲೇ ಹೇಳೋದು. ಹಂಗಾಗಿ ಮೂಲ ಕಾಂಗ್ರೆಸ್ಸಿಗರಿಗೂ ಮತ್ತು ಈ ವಲಸೆ ಕಾಂಗ್ರೆಸ್ಸಿಗರು ತಿಕ್ಕಾಟ ಇದೆಯಲ್ಲ, ಆ ನೋವಲ್ಲೇ ಕೆಲವು ಸಿದ್ದರಾಮಯ್ಯ ಅವ್ರಿಗೆ ಎರಡೆರಡು ಬಾರಿ ಸಿಕ್ಬಿಡ್ತು, ದಾಖಲೆ ಮೇಲೆ ದಾಖಲೆ ಮಾಡಿಬಿಟ್ರು. ಆ ಊರಿನೇ ತಡ್ಕೊಳಕ್ಕಾಗ್ತಿಲ್ಲ, ಆ ಕುದಿನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಅದರಲ್ಲೇ ಬೆಂದೇ ಸಾಯ್ತಾ ಇದ್ದಾರೆ ಕೆಲವರು. ಅದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರು ನಮ್ಮ ಮುಂದೆ ಬಂದವನು ಈಗ ಬಂದ್ಬಿಟ್ಟು ಹಣದ ಬಲದೊಂದಿಗೆ ಆಗಿಬಿಡ್ತಾರೆ ಅಂತಂದ್ರೆ ನನ್ನಷ್ಟು ಮಾಸ್ ಅಪೀಲ್ ಇದೆಯಾ ಅವ್ರಿಗೆ ಅನ್ನುವಂಥ ಕುದಿಗಳು ಓಡಾಡ್ತೇವೆ. ಆ ಬೇಗುದಿಯಲ್ಲಿ ಒಂದಷ್ಟು ನೋವುಗಳು ಆಚೆ ಆಗ್ತಾ ಇರುವಂಥದ್ದು, ಒಂದಷ್ಟು ಮಾತುಗಳು ಬರ್ತಾ ಇರುವಂಥದ್ದು. ಹಂಗೆ ನೋಡೋಕೆ ಹೋದರೆ ಬಲ ಮತ್ತು ಸಮಯ ಸಂದರ್ಭ ಸರಿಯಾಗಿ ಕೂಡ್ಕೊಂಡು ಬಂದರೆ ಡಿ ಕೆ ಶಿವಕುಮಾರ್ ಮುಂದಿನ ತಿಂಗಳೇ CM ಆಗಿಬಿಡ್ಬೋದು. ಇವರು ಒಂದು ಹೇಳಿಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಕಲಬುರಗಿಯಲ್ಲಿ ನಿಂತ್ಕೊಂಡು ಹೇಳಿದ ತಕ್ಷಣಕ್ಕೆ ಹೈಕಮಾಂಡ್ ಏನೋ ತೀರ್ಮಾನ ಮಾಡಿ ಇವ್ರ ಬಾಯಲ್ಲಿ ಹೇಳಿಸಿದೆ, ಸಾಧ್ಯನೇ ಇಲ್ಲ. ಹಾಗಾಗಬೇಕು ಅಂತಂದರೆ ಅದಕ್ಕೆ ಅದು ಒಂದು ಮಾರ್ಗ ಇದೆ, ಅದು ಬಂದು ಹೇಳುವಂಥದ್ದಿದೆ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ನಿದ್ದೆಗೆಡಿಸ್ಕೊಳ್ಳುವಷ್ಟು ಡಿ ಕೆ ಶಿವಕುಮಾರ್ ಇನ್ನೂ ಸಣ್ಣ ಇದಾಗಿಲ್ಲ, ಆ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ಡಿ ಕೆ ಶಿವಕುಮಾರ್ಗೆ ತನ್ನದೇ ಆದ ಮಾರ್ಗ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ಭಯ ಇದೆ. ಎಷ್ಟು ಪಕ್ಷನಿಷ್ಠ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಕೂಡ ಈಗೀಗ ಯೋಚನೆ ಬರ್ತಾ ಇರುವಂಥದ್ದು. ಅರೆ ನಾವೇನಾದರೂ ಅವರನ್ನು ಬುಡ ಸಮೇತ ಬದಿಗೆ ಸರಿಸೋದಕ್ಕೆ ಆಗಲಿಲ್ಲ ಅಂತಂದರೆ ಅವರು ಬೇರೆ ಬುಡದ ಕಡೆ ಹೋಗ್ಬೋದಾ ಅನ್ನುವಂಥ ಆಲೋಚನೆ ಕೂಡ ಹೈಕಮಾಂಡಿಗೆ ಇಲ್ಲದೆ ಅಂತಿಲ್ಲ, ಇದೇ ಇದೆ. ಯಾಕಂತಂದರೆ ಅಧಿಕಾರ ಮತ್ತು ರಾಜಕೀಯದಲ್ಲಿ ಯಾವುದೂ ಕೂಡ ತಳ್ಳಿ ಹಾಕುವಂತಿಲ್ಲ, ಎಲ್ಲವೂ ಸಾಧ್ಯತೆಗಳಿರ್ತವೆ. ಎಲ್ಲರಿಗೂ ಕೂಡ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ. ಹಾಗಾಗಿ ಬೈದಾಡ್ಕೊಂಡಿರೋ ಕಡೆನೇ ನಾವು ಹೋಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ನೋಡಿದ್ದೀವಿ. ಅವ್ರಿಗೇನು BJP ಜೀರ್ಣಿಸಲ್ಲ ಅನ್ನುವಂಥ ಮಟ್ಟಕ್ಕೆ ಅವರೇನಿಲ್ಲ. ಜಮೀರ್ ಅಹಮದ್ BJP ಜೀರ್ಣಿಸಲ್ಲ ಅಂತ ಹೇಳ್ಬೋದು. ಆದರೆ ಡಿ ಕೆ ಶಿವಕುಮಾರ್ಗೆ ಸ್ವಂತ ಪಕ್ಷ ಕೊಟ್ಟು ಸಾಧ್ಯತೆಯೂ ಇರುತ್ತೆ, BJP ಜೊತೆ ಸಖ್ಯ ಮಾಡೋ ಸಾಧ್ಯತೆಯೂ ಇರುತ್ತೆ. ಡಿ ಕೆ ಬರ್ತಾರೆ ಅಂತಂದ್ರೆ ರೆಡ್ ಕಾರ್ಪೆಟ್ ಬಂದು ಬೀಳುತ್ತೆ BJPಯಿಂದ. ಹಂಗಾಗಿ ತುಂಬ ತೆಗೆದು ಹಾಕುವಂಥ ನಿರ್ಧಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡೋ ಸಾಧ್ಯತೆ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಮುಖ್ಯಮಂತ್ರಿ ಬದಲಾವಣೆಯೂ ಕಾಂಗ್ರೆಸ್ಸಿಗೆ ಅನಿವಾರ್ಯ, ಸಚಿವ ಸಂಪುಟವೂ ಕಾಂಗ್ರೆಸ್ಸಿಗೆ ಅನಿವಾರ್ಯ ಆಗಿ ಕೂತ್ಕೊಂಡಿದೆ. ಚುನಾವಣಾ ಫಲಿತಾಂಶದ ಉತ್ತರದಲ್ಲಿ ಏನೋ ಒಂದಷ್ಟು ಹುದುಗಿಸಿಡಲಾಗಿದೆ. ಅದು ಏನು ಅನ್ನೋದು 4ನೇ ತಾರೀಕಿನ ನಂತರ ಒಂದಷ್ಟು ಈಚೆ ಬರ್ತಾ ಹೋಗ್ತವೆ. ಬದಲಾವಣೆಗೆ ಕರ್ನಾಟಕ ಸಿದ್ಧವಾಗಬಹುದಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.